ಮನುಷ್ಯ ಭಾವನಾ ಜೀವಿ ಆಗಿರೋದ್ರಿಂದ ನಮ್ಮ ಕೆಲವು ಖುಷಿಯ ವಿಚಾರಗಳನ್ನು, ಒಂದು ಸೆಲೆಬ್ರೇಟಿಂಗ್ ವಿಚಾರಗಳನ್ನು ಕೆಲವೊಬ್ಬರ ಹತ್ರ ಹಂಚ್ಕೊಬೇಕು ಅಂತ ತುಂಬ ಮನಸ್ಸಾಗುತ್ತೆ. ಅಫ್ಕೋರ್ಸ್ ಎಲ್ಲರೂ ಈ ಕೆಲಸವನ್ನು ಮಾಡಲೇಬೇಕು. ಏಕೆಂದರೆ ಸೆಲೆಬ್ರೇಷನ್ ಇಲ್ಲ ಅಂದರೆ, ನಮ್ಮ ಅಚೀವ್ಮೆಂಟ್ಗೆ ಒಂದು 4 ಜನ ಬೆಂತಟ್ಟೋರಿಲ್ಲ ಅಂದರೆ ಅದು ಒಂದು ಲೈಫ್ ಅಲ್ಲ, ಬೋರಿಂಗ್ ಆಗಿಬಿಡುತ್ತೆ ಆ ಲೈಫು. ಸೊ ಹಾಗಾಗಿ ಕೆಲವ್ರ ಜೊತೆ ನೋಡಮ್ಮ, ನಾನು ಒಂದು ಸೈಟ್ ತೊಗೊಂಡೆ, ಒಂದು ಗಾಡಿ ತೊಗೊಂಡೆ, ಒಂದು ಕಾರ್ ತೊಗೊಂಡೆ, ಒಂದು ಜ್ಯುವೆಲರಿ ತೊಗೊಂಡೆ, ಒಂದು ಫ್ಲ್ಯಾಟ್ ತೊಗೊಂಡೆ, ಒಂದು ಮನೆ ಕಟ್ಟಿದೆ, ಅಥವಾ ಮಗಳಿಗೆ ಮದುವೆ ಮಾಡಿದೆ, ಅಥವಾ ಒಂದು ಪ್ರಮೋಷನ್ ಸಿಕ್ತು ನನಗೆ, ಏನೋ ಒಂದು ಈ ರೀತಿಯ ಲಾಟ್ ಆಫ್ ಥಿಂಗ್ ನಮ್ಮ ಹತ್ರ ಇರುತ್ತೆ. ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ನನಗಿದು ದೊಡ್ಡ ಸಾಧನೆ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ ನನ್ನ ಲೈಫಾ, ಬಟ್ ನನ್ನ ಲೈಫ್ ನನಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಬಟ್ ಯಾಕೆಂದರೆ ನಾನು ಈ ಥರ ಅಚೀವ್ಮೆಂಟ್ ಮಾಡಿದ್ದೀನಿ, ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀನಿ. ಸೊ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಅದನ್ನು ನಿನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಕೊತಾ ಇದ್ದೀನಿ, ಖುಷಿ ಆಗ್ತಾ ಇದೆ ಅಂತ. ಎಷ್ಟು ಜನ ಈ ವಿಷಯವನ್ನು ಕೇಳಿ ಕಂಗ್ರಾಟ್ಸ್ ಅಂತ ಹೇಳ್ತಾರೆ ಫಾರ್ಮಾಲಿಟಿಗೆ, ಬಟ್ ಬೈ ಹಾರ್ಟ್ ಒಳ್ಳೇದಾಗಲಿ, ನೆಕ್ಸ್ಟ್ ಇನ್ನೂ ಮುಂದುವರಿ, ಇದನ್ನು ಪಿತ್ತ ನೆತ್ತಿಗೇರಿಸ್ಕೊಬೇಡ, ಅಹಂಕಾರ ಬೇಡ, ಬಟ್ ಸೆಲೆಬ್ರೇಟ್ ಮಾಡು, ನಿನ್ನ ದಾರಿ ಸುಗಮ ಆಗಿರಲಿ, ನಾನು ಆರ್ಟ್ಲಿ ವಿಶಸ್ ಮಾಡ್ತೀನಿ ಅಂತ ನಮಗೆ ವಿಶಸ್ ಮಾಡುವಂಥ ಎಷ್ಟು ಜನ ಸ್ನೇಹಿತರನ್ನ ನೀವು ಹೊಂದಿದ್ದೀರಾ, ಅಥವಾ ಸಂಬಂಧಿಕರನ್ನ, ಅಥವಾ ನೆರೆಹೊರೆಯವ್ರನ್ನ. ಇದಕ್ಕೆ ಆನ್ಸರ್ ಅಂತೂ 100%, ಒಂದು 30% ಪೀಪಲ್ ಯಾ ಐ ಹ್ಯಾವ್ ಅಂತ ಅನ್ಬೋದು, ಬಟ್ ಮೋಸ್ಟ್ ಆಫ್ ದ ಪೀಪಲ್ ನೋ ಅಂತ. ಯಾಕೆಂದರೆ ಫಾರ್ಮಾಲಿಟಿ ಕಂಗ್ರಾಟ್ಸ್ ಓಕೆ ಅಂತ ಹೇಳ್ತಾರೆ, ಬಟ್ ಜಲಸ್ ಫೀಲ್ ಆಗುತ್ತೆ. ಅದು ಸೆಕೆಂಡರಿ ಬಿಡಿ, ಅದು ಕಾಮನ್. ಮನುಷ್ಯನಿಗೆ ಯಾರೊಬ್ಬರು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ, ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಜಲಸ್ ಫೀಲ್ ಆಗುತ್ತೆ. ಅದು ಒಂದು ಸೈಡ್ಗೆ ಇಟ್ಬಿಡೋಣ. ಬಟ್ ನಾನು ಮಾತಾಡ್ತಿರೋದು ಅವ್ರ ಬಗ್ಗೆ ಅಲ್ಲ. ಕೆಲವರು ಹೇಳ್ತಾರೆ, ಅಂದರೆ ನಮ್ಮ ಫ್ರೆಂಡ್ ಲೈಕ್ ಅವರು ಬಿಹೇವ್ ಮಾಡಿಬಿಟ್ಟು ಹೇಳ್ತಾರೆ, ನೀನು ಏನು ಅಚೀವ್ಮೆಂಟ್ ಮಾಡಿದೆ ಹೇಳು, ನೀನು ಏನು ತೊಗೊಂಡೆ ಹೇಳು, ನೀನು ಮಾಡಿರೋದೆಲ್ಲ ಟೋಟಲಿ ಝೀರೋ, ನೀನು ಏನೇನೂ ಮಾಡಿಲ್ಲ, ನಿನ್ನ ಅದು ಸಾಧನೆಯೇ ಅಲ್ಲ, ನೀನು ಈ ಪ್ರಪಂಚದಲ್ಲಿ ಇರೋದು ಇಷ್ಟು ವರ್ಷ ಕಾಲ ಕಳೆದಿದೆಯಲ್ಲ ಅದು ಟೋಟಲಿ ವೇಸ್ಟ್, ನೀನು ಝೀರೋ ಅಂದರೆ ಝೀರೋ, ನೀನು ಏನೂ ಇಲ್ಲ. ನನ್ನನ್ನು ನೋಡು, ನಾನು ಹೇಗೆ ಗೊತ್ತಾ, ನನ್ನ ಅಚೀವ್ಮೆಂಟ್ ಏನು ಗೊತ್ತಾ, ನಿನ್ನ ಕಂಪೇರ್ ಮಾಡಿದ್ರೆ ನೀನು ಏನೇನೂ ಇಲ್ಲ ಅಂದರೆ ಅವ್ರ ಹತ್ರ ಮಾತಾಡಿದಾಗ ನಾವು ಅಂದ್ಕೊಂಡ್ಬಿಡ್ತೀವಿ, ಅಟ್ಲೀಸ್ಟ್ ಅಚೀವ್ಮೆಂಟ್ಗೆ ಅಪ್ರಿಷಿಯೇಷನ್ ಬೇಡ ರೀ, ನಾವೇನೂ ಅಲ್ವಾ, ನಮ್ಗೆ ಹುಟ್ಟೆ ವೇಸ್ಟಾ, ನಾವು ಏನು ಬದುಕಿದ್ದೀವಿ ಅನ್ನೋ ಯಕ್ಷ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕು. ಆ ರೇಂಜ್ಗೆ ನಮ್ಮನ್ನು ಡಿಗ್ರೇಡ್ ಮಾಡೋವಂಥ ಪೀಪಲ್ಸ್ ಕೂಡ ನಮ್ಮ ಮಧ್ಯೆ ಇರ್ತಾರೆ. ಅಂದರೆ ಅವ್ರು ಹೇಳೋದೆಲ್ಲ ಪರ್ಫೆಕ್ಟು, ಅವ್ರಿಗೆ ತುಂಬ ನಾಲೆಡ್ಜ್ ಇದೆ, ಅವ್ರು ಹೇಳೋದೇ ಕರೆಕ್ಟು, ಮತ್ತು ಅವರು ನಾವು ಮಾತಾಡೋದಕ್ಕೂ ಅವಕಾಶ ಕೊಡೋದಿಲ್ಲ. ನಾವು ಏನು ಹೇಳ್ತೀವಿ, ನಮ್ಮ ಇಂಟೆನ್ಷನ್ ಏನು, ನಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ಅವ್ರು ಕೂಡ ಮೋಟಿವೇಶನ್ ಮಾಡಲ್ಲ, ಬಟ್ ಡಿಗ್ರೇಡ್ ಮಾಡೋದು. ಏನಯ್ಯ ಸೈಟದು, ಅದು ಎಂಥ ಮನೆ, ಸೀಮಿಗಿಲ್ದಿದ್ದು ಮದುವೆ ಮಾಡಿಬಿಟ್ಟ, ಅಯ್ಯಯ್ಯಯ್ಯೋ ನಿಂದೇನು ದೊಡ್ಡ ಪ್ರಮೋಷನ್ ಅದು, ಅಂದರೆ ನಾವು ಏನೂ ಇಲ್ವಾ ಅನ್ನೋ ಮಟ್ಟಕ್ಕೆ ನಮ್ಮನ್ನು ಅಲ್ಲಗೆಳೆದು ಬಿಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಅಂಥ ಟಾಕ್ಸಿಕ್ ಪೀಪಲ್, ಆ ಥರದ್ದು ನೆಗೆಟಿವ್ ಮೈಂಡ್ ಸೆಟ್ ಇರುವಂತಹ ಜನ ನೋಡಿ, ಜಲಸ್ ಪೀಪಲ್ ನಮ್ಮ ಜೊತೆ ಇರೋದು, ನಮ್ಮ ಜೊತೆ ಈವನ್ ನಾವು ಕೂಡ ಜಲಸ್ಸೇ. ಸಮಟೈಮ್ಸ್ ನಾವೇನು ತುಂಬ ಧಾರಾಳ ಮನಸ್ಸಿರೋವಂಥ ಮನುಷ್ಯರು ಅಲ್ಲವೇ ಅಲ್ಲ. ಯಾಕಂದರೆ ಉಪ್ಪು ಹುಳಿ ಖಾರ ತಿನ್ನುವಂತಹ ದೇಹದಲ್ಲಿ ಇವೆಲ್ಲ ಬಂದ್ಬಿಡುತ್ತೆ, ಕಾಮ ಕ್ರೋಧ ಮದ ಮಾತ್ಸರ್ಯ ಅರಿಷಡ್ವರ್ಗಗಳು ಇರೋದು ಸಾಮಾನ್ಯ. ಬಟ್ ಜಲಸ್ ಪೀಪಲ್ಗಿಂತ ನೀನು ಝೀರೋ, ನೀನು ವೇಸ್ಟ್ ಫೆಲೋ, ನೀನು ಏನೇನೂ ಅಲ್ಲ ಅಂತ ನಮ್ಮನ್ನು ಪೋರ್ಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಮ್ಮನ್ನು ಆ ರೀತಿ ಬಿಂಬಿಸ್ತಾರಲ್ಲ, ಅಂಥ ಪೀಪಲ್ ಏನಾದರೂ ಇದ್ದರೆ, ಅಂಥ ಜನಗಳ ಮಧ್ಯೆ ನೀವಿದ್ರೆ, ಅಂಥವರು ನಿಮ್ಮ ಸ್ನೇಹಿತರಾಗಿದ್ದರೆ ದಯವಿಟ್ಟು ಸೆಕೆಂಡ್ ಥಾಟ್ ಆಗಲಿ, ಮತ್ತು ಒಂದು ಸೆಕೆಂಡ್ ಮುಲಾಜಿಲ್ಲದೆ ಯೋಚನೆ ಮಾಡದೆ ಅವ್ರನ್ನ ನಿಮ್ಮ ಜೀವನದಿಂದ ಬುಡ ಸಮೇತ ಬೇರು ಸಮೇತ ಕಿತ್ತು ಹಾಕ್ಬಿಡಿ. ಏಕೆಂದರೆ ಎಲ್ಲರ ಜೀವನ, ಒಬ್ಬ ರಾಜ ಮತ್ತೊಬ್ಬ ರಾಜನ ಮೇಲೆ ಆಕ್ರಮಣ ಮಾಡಿ ಅವನ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದು ಸಾಧನೆ ಆದರೆ, ಒಬ್ಬ ಬಡವ ಅವತ್ತಿನ 3 ಹೊತ್ತಿನ ಊಟ ಸಂಪಾದನೆ ಮಾಡೋದು ಕೂಡ ದೊಡ್ಡ ಸಾಧನೆ ಆಗಿರುತ್ತೆ.
ಆದರೆ ಭಗವಂತ ನಮಗೆ ಕೊಟ್ಟಿರೋ ಪಾತ್ರ ಬೇರೆ ಬೇರೆ ಆಗಿರುತ್ತೆ. ರಾಜನಿಗೆ ರಾಜನ ಪಾತ್ರ ಕೊಟ್ಟಿರ್ತಾನೆ, ಭಿಕ್ಷಕನಿಗೆ ಭಿಕ್ಷುಕನ ಪಾತ್ರವನ್ನು ಕೊಟ್ಟಿರ್ತಾನೆ. ಸೊ ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡ್ತೀವಿ. ಲೆವೆಲ್ಲ ಕ್ರಿಯೇಟ್ ಮಾಡೋದು ಭಗವಂತ. ಯಾಕೆಂದರೆ ಒಂದೇ ಸಮ ಇದ್ದು ಬಿಟ್ರೆ ಅದು ಚೆನ್ನಾಗಿರಲ್ಲ. ನಮ್ಮ ಆರ್ಟ್ ಬೀಟ್ ಕೂಡ ಹಿಂಗೆ ವೇರಿಯೇಷನ್ ಆಗುತ್ತೆ ಹೊರತು ಒಂದು ಲೈನ್ ಇರಲ್ಲ. ಒಂದು ಲೈನ್ ಇರಬಾರ್ದು ಸಮಾಜದಲ್ಲಿ. ಸೊಸೈಟಿ ಒಂದೇ ಥರ ಇರಬೇಕು ಅಂದರೆ, ಓಕೆನಾ? ಹಾಗಾಗಿ ನಾವು ಏನೇನೋ ಅಲ್ಲ, ನಮ್ಮ ಹುಟ್ಟಿಗೆ ಒಂದು ಅರ್ಥ ಇರುತ್ತೆ. ಯಾವುದೋ ಒಂದು ಸತ್ಕಾರ್ಯಕ್ಕಾಗಿ ಅಥವಾ ಏನೋ ಒಂದು ಮೇಜರ್ ಕಾರಣ ಇರೋದಕ್ಕೆ ನಾವು ಈ ಜನ್ಮವನ್ನು ತಾಳಿರ್ತೀವಿ. ಅಂದರೆ ನಮ್ಮ ಮಕ್ಕಳಿಂದ ಮೂಲಕ ಆಗಿರ್ಬೋದು, ನಮ್ಮ ಗಂಡನ ಮೂಲಕ ಆಗಿರ್ಬೋದು, ಅಥವಾ ನಮ್ಮಿಂದನೇ ಆಗಿರ್ಬೋದು, ನನ್ನ ತಂದೆ ತಾಯಿ ಅಣ್ಣ ಏನೋ ಒಂದು ರೀಸನ್ನಿಂದ ನಾವು ಹುಟ್ಟಿರ್ತೀವಿ. ವೇಸ್ಟ್ ಆಗಂತೂ ಯಾವ ಮನುಷ್ಯನು ಪ್ರಪಂಚದಲ್ಲಿ ಜನ್ಮವನ್ನು ತಾಳಿರೋದಿಲ್ಲ. ಸೊ ನೀವು ಥಿಂಕ್ ಮಾಡಬೇಕು, ಇವ್ರು ನನ್ನನ್ನು ಝೀರೋ ಅಂದ್ಬಿಟ್ರಲ್ಲ, ಅಯ್ಯೋ ನಾನು ತಗೊಂಡಿರೋದೊಂದು ಅಫ್ಟ್ರ ಅಲ್ಲ, ಅಯ್ಯೋ ನನ್ನ ಅಚೀವ್ಮೆಂಟೇ ಅಲ್ವಾ, ಹಾಗಾದರೆ ನಾನು ಏನೇನು ಅಲ್ವಾ, ನಾನು ಟೋಟಲಿ ವೇಸ್ಟಾ ಅಂತ ನೀವು ಯಾವತ್ತೂ ಫೀಲ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಆ ಥರ ಜನ ಏನಾದರೂ ಇದ್ದರೆ ಒನ್ ಟೈಮ್ ಅಬ್ಸರ್ವ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ನಾನೇ ಪರ್ಫೆಕ್ಟ್, ನಾನು ಹೇಳೋದೆಲ್ಲ ಕರೆಕ್ಟ್, ನಾನೇ ಮಾತಾಡಬೇಕು, ನಾನು ಮಾತಾಡೋದನ್ನ ಅವ್ರು ಕೇಳಿಸ್ಕೋಬೇಕು ಅನ್ನೋ ಆ್ಯಟಿಟ್ಯೂಡ್ ಇರುತ್ತಲ್ಲ, ಅವ್ರನ್ನ ಮುಲಾಜಿಲ್ಲದೆ ನಿಮ್ಮ ಜೀವನದಿಂದ ದೂರ ಮಾಡಿದಷ್ಟು ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ನೀವೇನು ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗುತ್ತೆ. ತುಂಬ ಬೇಜಾರಾಗುತ್ತೆ ಅವ್ರನ್ನ ಕಳ್ಕೊಂಬಿಟ್ವಿ ಅಂದರೆ ಅಟ್ಲೀಸ್ಟ್ ಒಂದು 4 ದೇವರ ಕೀರ್ತನೆಗಳನ್ನು ಕೇಳಿ ಅಥವಾ ದೇವರ ಸ್ತುತಿಯನ್ನು ಮಾಡಿ, ಇಲ್ಲ ನಿಮ್ಗೆ ಇಷ್ಟ ಆಗಿರೋ ಒಂದು ಮ್ಯೂಸಿಕ್, ಫ್ಲೂಟ್ ಮ್ಯೂಸಿಕ್ ಆದರೂ ಕೇಳಿಕೊಡಿ, ಮನಸ್ಸಿಗೆ ಸಂತೋಷ ಸಿಗುತ್ತೆ. ಬಟ್ ಇಂಥವರ ಸಹವಾಸ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಾಡೋದಕ್ಕೆ ಹೋಗಬೇಡಿ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.